ಯಾರು ಒಂದೇ ಪಕ್ಷಕ್ಕೆ ಬ್ಯಾಟಿಂಗ್ ಮಾಡ್ತಾರಲ್ಲ ಇದನ್ನ ಈ ಸಮಾಜನ ಒಪ್ಪಲ್ಲ. ಇದು ಆ ಪಂಗಡ ಈ ಪಂಗಡ ಆ ಕೋಮು ಈ ಕೋಮು ಅನ್ಕೊಂಡೆ ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ. ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದ್ರೆ ಅದು ಕೋಮುವಾದ. ಕಾಶಿ ವಿಶ್ವನಾಥ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು, ಅಲ್ಲಿ ಶಿವಲಿಂಗ ಸಿಕ್ಕಿದೆ, ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಕೆಡವಿ ನೀವು ಒಂದು ಮಸೀದಿ ಕಟ್ಟಿದ್ದೀರಾ, ಅದ್ ನಮ್ಗೆ ತೆರವು ಮಾಡ್ಕೊಡ್ರಪ್ಪ, ಅದ್ ನಾವು ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ. ಒಂದೇ ಮಾತನ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನರನ್ನು ಬಡಕಾಯಿಸಲಿಕ್ಕೆ ಒಂದೇ ಮಾತನ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿ ಅವರು ಅಂತಂದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ನನಗೆ ನಿಮ್ಮೆಲ್ಲ ಡೌಟ್ ಏನಂದ್ರೆ, ಈಗ ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಾ, ಹಂಗಂದ್ರೆ ಬರೀ ಹಿಂದೂಗಳೇ ಇದಲ್ಲ ಭಾರತ ದೇಶದಲ್ಲಿ, ಬರೀ ಹಿಂದೂಗಳೇ ಇದ್ದಾರಾ? ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಇವ್ರನ್ನೆಲ್ಲ ಯಾವ ರೀತಿ ನೀವು ಪರಿಗಣಿಸ್ತೀರಾ? ಏನೇ ಮಾಡಿದ್ರು ನೀವು BJPಗೆ ಫೇವರ್ ಅನ್ನೋದು ನಮಗೆ ಗೊತ್ತಿದೆ. ನೀವು ಫೇವರ್ ಆಗಿ ಎಷ್ಟು ಮಾತಾಡಿದ್ರು BJP ಪರವಾಗೇ ಮಾತಾಡ್ತೀರಾ. ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು? ಹಿಂದೂ ಅಂದ್ರೆ ಯಾರು? ಹಿಂದೂ ಧರ್ಮವನ್ನು ಫಾಲೋ ಮಾಡೋರು ಹಿಂದೂಗಳು. ಹಿಂದೂ ಧರ್ಮ ಅಂದ್ರೆ ಯಾರು? ಹಿಂದೂ ಧರ್ಮ ಈಗ ನೀವು ಹೇಳ್ತೀರಾ ಸನಾತನ ಧರ್ಮ, ಯಾವ ದೇವರನ್ನು ಪೂಜೆ ಮಾಡೋರು, ಯಾವ ಪಠ್ಯವನ್ನು ಫಾಲೋ ಮಾಡೋರು, ಯಾರು ಹಿಂದೂ ಅಂದ್ರೆ? ಈಗ ನನಗೆ ಗೊತ್ತಿರೋಗೆ ಮಾಂಸ ತಿಂದೇ ಇರೋಂಥ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಮಾಂಸ ತಿಂದೇ ಇರೋಂಥ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಮಾಂಸ ತಿನ್ನದೇ ಇರುವ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಓಕೆ, ಈಗ ಶಕ್ತಿ ಆರಾಧನೆ ನಡೆಯುತ್ತೆ, ಪ್ರಾಣಿ ಬಲಿ ನಡೆಯುತ್ತೆ, ಅವ್ರು ಹಿಂದೂಗಳಲ್ವಾ ಹಂಗಿದ್ರೆ ಮಾಡೋರು? ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಮಾಂಸ ತಿನ್ನಲ್ಲ, ಅವ್ರು ಕಟ್ ಮಾಡಿಸ್ತಾರೆ. ಓಕೆ, ನೋಡಿ ಬೇಕಾದ್ರೆ ಈ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ? ಬಹಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ, ಮಾಂಸಾಹಾರಿಗಳಾದಂಥವ್ರು ಬಹಳಷ್ಟು ಜನ. ಎಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದಾರೆ ಮಾಂಸಾಹಾರಿಗಳ ಈಗ ಹಿಂದೂಗಳು? ಮಾಂಸ ತಿನ್ಲೇಬೇಕು ಹಿಂದೂಗಳು ಅಲ್ಲದೆ ಇರೋರು ಅಂತ ಏನಾದ್ರು ಇದೆಯಾ? ಅಲ್ಲಿ ಯಾವ ಆಹಾರ ಏನ್ರಿ ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿಂದೇ ಇರೋರು ತಿನ್ನೋರು. ಓಕೆ, ಈಗ ನಾನು ತಿನ್ನಲ್ಲ, ಕೆಲವರು ತಿಂತಾರೆ. ಓಕೆ, ಅವ್ರಿಗೆ ಇಷ್ಟ ಆಗಿದ್ದು ಆಹಾರ ಪದ್ಧತಿ ಅವ್ರಿಗಾಗುತ್ತೆ. ಓಕೆ, ಅವ್ರು ಹಿಂದೂ ಅಲ್ವಾ ಗೋಮಾಂಸ ತಿನ್ನುವಂಥವ್ರು? ಅವ್ರ ಇಷ್ಟ ಸರ್, ಅದು ತಿಂದೇ ಇರೋದು. ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಯಾರು ಹಿಂದೂ ದೇವರುಗಳನ್ನ ಅಂದ್ರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಂದೂಗಳೇ. ಓಕೆ, ಈಗ ನಾನು ಬುದ್ಧನನ್ನ ಪೂಜೆ ಮಾಡ್ತೀನಿ, ಹಂಗಾಗಿ ಐ ಆಮ್ ನಾಟ್ ಎ ಹಿಂದೂ, ಬುದ್ಧನ ಐ ಆಮ್ ಎ ಬುದ್ಧಿಸ್ಟ್. ಈಗ ನೀವು ಹೆಂಗೆ ಬುದ್ಧನ ನೀವು ಹಿಂದೂ ಧರ್ಮಕ್ಕೆ ಹೋಲಿಸ್ತೀರಾ? ಹಿಂದೂಗಳಲ್ಲ ಅಂತ ಏನಾದ್ರು ಹಿಂದೂ ಧರ್ಮ ಹೇಳಿದ್ಯಾ ಅಂತ? ಅವ್ರು ಹಿಂದೂಗಳಲ್ಲ ಅಲ್ಲ, ಈಗ ಬುದ್ಧ ಧರ್ಮ ಅಂತಾನೆ ಇದೆಯಲ್ಲ, ಈಗ ಅದು ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗೋದೇ ಇಲ್ಲ, ಮತ್ತೆ ಅದ್ರ ಜೊತೆಗೆ ಬರೋದೇ ಇಲ್ಲ ಅದು. ಅದಕ್ಕೆ ಅಲ್ವಾ ನೀವೇ ಡಿಬೇಟ್ ಆಗ್ತಿದ್ದೀರಿ. ಇಲ್ಲ, ಒಂದ್ ಸೆಕೆಂಡ್ ಐ ಜಸ್ಟ್ ವಾಂಟ್ ಟು ಕ್ಲಿಯರ್. ನೀವು ಶುರು ಮಾಡಿದ್ದೆ ಎಲ್ಲಿಗೆ? ಮಾಂಸ ತಿನ್ನುವವರು ಹಿಂದೂಗಳಲ್ಲ, ಮಾಂಸ ತಿಂದೇ ಇರೋರು ಮಾತ್ರ ಹಿಂದೂಗಳು ಅಂತಂದ್ರಿ ನೀವು. ನೀವು ಯಾವ ಥಾಟ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹಿಂದೂಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಚರ್ಚೆ ನಡೆಯೋದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ, ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಕುರಿತಂತೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಹೂದ್ಯರಿಂದಲೇ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ, ಆದರೆ ಈ ಕ್ರಿಶ್ಚಿಯಾನಿಟಿ ಯಹೂದ್ಯ ಧರ್ಮವನ್ನೇ ನುಂಗ್ಬಿಡ್ತು. ಆದರೆ ಹಿಂದೂ ಧರ್ಮದ ಟಿಸಿಲಾಗಿ ಒಡೆದಂತ ಬೌದ್ಧ ಧರ್ಮ ಇವತ್ತು ಹಿಂದೂ ಧರ್ಮವನ್ನ ಇನ್ನೂ ಪ್ರಫುಲ್ಲಿತಗೊಳಿಸಿದೆ, ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗೆ ಹೇಳುವಾಗ ಇಲ್ಲಿ ಯಾರು ಆರ್ಡಿನರಿ ಜನ ಇದ್ರು ಅಂತ ಭಾವಿಸ್ಕೊಳ್ಬೇಡಿ. ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಿದ್ದ ಅತ್ಯಂತ ಪ್ರಖರವಾಗಿದ್ದಂತ ಧರ್ಮಪಾಲರು ಕೂಡ ಅದೇ ವೇದಿಕೆ ಮೇಲೆ ಕೂತಿದ್ರು, ಅಂಡ್ ಹಿ ಅಕ್ಸೆಪ್ಟ್ಸ್ ಇಟ್. ಹಿಂದೂ ಧರ್ಮದಿಂದ ಒಂದು ಭಾಗ ಬೌದ್ಧ ಧರ್ಮ ಅಂದ್ರಲ್ಲ, ಅದು ನಾನು ಒಪ್ಕೊಳ್ತಾರೆ. ಬುದ್ಧ ಯಾವ ಧರ್ಮಕ್ಕೆ ಸೇರಿದವನು? ಬೌದ್ಧ ಧರ್ಮ. ಬುದ್ಧ ಮುಂಚೆ ಬೌದ್ಧ ಧರ್ಮ ಇರಲೇ ಇಲ್ಲಲ್ಲ, ಆತನೇ ಸ್ಟಾರ್ಟ್ ಮಾಡಿರೋದು. ಮತ್ತೆ ಅವನು ಯಾವ ಧರ್ಮಕ್ಕೆ ಸೇರಿದ್ದ? ಅವನು ಆಮೇಲೆ ಬೌದ್ಧ ಧರ್ಮಕ್ಕೆ ಹೋದ, ಅವನು ತಾನೇ ಸೃಷ್ಟಿ ಮಾಡಿದಂಥದ್ದು. ಬುದ್ಧ ಎಲ್ಲಿಗೆ ಸೇರಿದ್ದ? ನೀವು ಹಂಗಾದ್ರೆ ಅವಾಗ ಬುದ್ಧ ಸೇರಿಲ್ಲ ಅಂದ್ರೆ ಅವ್ರು ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ. ಮತ್ತೆ ಒಳ್ಳೆ ಕಥೆ ಎಲ್ಲ ನೀವು ಹೇಳ್ತಿರೋದು. ಬುದ್ಧ ಇಲ್ಲಿಂದಲೇ ಬಂದವನ್ರಿ, ಬುದ್ಧ ಇದರಿಂದ ಟಿಸಿ ಹೊಡೆದವನು. ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ. ನಿಮ್ಮ ಪಕ್ಷದ ನಿಯಮಾವಳಿಗಳ ಅಜೆಂಡಾ ಇದೇನಾ ಅಂತ ಆಕ್ಚುಲಿ ಒಂದು ಪಕ್ಷದ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗಲೂ ಮಾಡೋದು. ಆರೋಪ ನಾನು ಆರಂಭದಲ್ಲೇ ಮಾಡಿದ್ದೀನಿ. ಇನ್ನೊಂದು ಏನಂತಂದ್ರೆ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ. ಯಾರು ಒಂದೇ ಪಕ್ಷಕ್ಕೆ ಬ್ಯಾಟಿಂಗ್ ಮಾಡ್ತಾರಲ್ಲ ಇದನ್ನ ಈ ಸಮಾಜನ ಒಪ್ಪಲ್ಲ. ಇದು ಏನಂತೀರಾ ನೀವು? ಪ್ರಶ್ನೆ ಏನು? ಸೊ ಹಾಗಾಗಿ ಇವತ್ತೇನ್ ಹೇಳ್ತೀವಿ, ಹೌದು ಆಬ್ವಿಯಸ್ಲಿ, ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ, ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ. ದಿನನಿತ್ಯ ಆ ಪಂಗಡ ಈ ಪಂಗಡ ಆ ಕೋಮು ಈ ಕೋಮು ಅನ್ಕೊಂಡೇ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡೂ ಪಕ್ಷಗಳನ್ನು ಅನ್ನೋದು ನಮ್ಮ ಒಂದು ವಾದ. ನನಗೆ ಬಹಳ ವಿಚಿತ್ರ ಅನ್ಸೋದು ಏನು ಅಂತಂದ್ರೆ, ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದ್ರೆ ಅದು ಕೋಮುವಾದ. ನೀವು ಕಾಶಿ ವಿಶ್ವನಾಥ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು, ಅಲ್ಲಿ ಶಿವಲಿಂಗ ಸಿಕ್ಕಿದೆ, ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಕೆಡವಿ ನೀವು ಒಂದು ಮಸೀದಿ ಕಟ್ಟಿದ್ದೀರಾ, ಅದ್ ನಮ್ಗೆ ತೆರವು ಮಾಡ್ಕೊಡ್ರಪ್ಪ, ಅದ್ ನಾವು ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ.
ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದ್ರೂ ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಕೋಮುವಾದ. ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ, ಈಗ ವಂದೇ ಮಾತರಂ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನರನ್ನು ಬಡಕಾಯಿಸಲಿಕ್ಕೆ ವಂದೇ ಮಾತರಂ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಪ್ರೈಮರಿ ಕ್ವಶನ್, ನೀವು ಹಿಂದೂ ರಾಷ್ಟ್ರ ಅಂತೀರಲ್ಲ, ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅವ್ರ ಕತೆ ಏನು ಮಾಡ್ತೀರಿ ಅಂತ. ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ. ಡೂ ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ? ಇದ್ದಾರೆ. ನೀವು ಮುಸ್ಲಿಂ ರಾಷ್ಟ್ರಗಳಿವೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರಬಹುದು, ಆದ್ರೆ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಇರ್ತಾರೆ. ಆದ್ರೆ ಈ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಇದೆಯಲ್ಲ, ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂತ ವಾತಾವರಣ ನಿರ್ಮಾಣ ಆದ್ರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ. ನಿಮ್ಮ ಮೇಲೆ ಇರುವ ಇನ್ನೊಂದು ದೊಡ್ಡ ಆರೋಪ, ನೀವು ಮುಸ್ಲಿಂ ವಿರೋಧಿ ಅಂತ. ಮುಸಲ್ಮಾನರಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಅವರು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳುವವರು ಮುಸಲ್ಮಾನರಲ್ಲಿ ಇಲ್ಲ. ಅವಾಗ ಯಾರಾದ್ರೂ ಹೇಳ್ಬೇಕಲ್ಲ, ನೀವು ಮಾಡ್ತಿರೋ ತಪ್ಪು ಅಂತ ಮತ್ತೊಬ್ಬ ನಿಂತ್ಕೊಂಡು ಹೇಳಬೇಕು. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಈ ಕರೋನಾ ಫಸ್ಟ್ ವೇವ್ ಬಂದಾಗ ಇದೇ ಅಕ್ಕಪಕ್ಕದ ಪಾದರಾಯನಪುರಗಳಲ್ಲಿ ಅವ್ರು ಬೀದಿಗೆ ಬಂದು ಅವರು ನಮಾಜ್ ಮಾಡ್ತೀವಿ ಅಂತ, ನಾವೆಲ್ಲ ಮನೆ ಒಳಗೆ ಕೂತ್ಕೊಂಡು ಇಡೀ ದೇಶ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆಗಳಲ್ಲಿ ನಿರತವಾಗಿದ್ರೆ ಅವ್ರು ಬೀದಿಗೆ ಬಂದು ಕ್ರಿಕೆಟ್ ಆಡ್ತೀವಿ ಅಂತೆಲ್ಲ ಮಾಡುವಾಗ ನಾನೊಬ್ಬ ಮುಸ್ಲಿಂ ಲೀಡರ್ನ ಕೇಳಿದೆ, ಒಂದು ಪಕ್ಷದ ವಕ್ತಾರರಾಗಿದ್ದ ಒಬ್ಬ ಮುಸ್ಲಿಂ ಲೀಡರ್ನ, ನೀವು ಮಾತನಾಡಲ್ಲ ಯಾಕೆ ಅಂತ. ನೀವು ಮಾತಾಡಿ, ನೀವು ವಿರೋಧ ಮಾಡಿ, ಇದಕ್ಕೆ ನಾನು ವಿರೋಧ ಮಾಡಿದ್ರೆ ವಿರೋಧಿ ಅಂತ ಅನ್ಸ್ಕೊಳ್ತೀನಿ. ನೀವು ವಿರೋಧ ಮಾಡಬೇಕು ಆಂತರಿಕವಾಗಿ. ಅವ್ರು ಹೇಳಿದ್ರು ವಿರೋಧ ಮಾಡಿದ್ರೆ ಸಾಯಿಸ್ಬಿಡ್ತಾರೆ ಸರ್ ನನ್ನ ಅಂತ. ನೀವು ವಿರೋಧ ಮಾಡಿದ್ರೆ ನಿಮ್ಗೆ ವಿರೋಧಿ ಅಂತ ಹಣೆಪಟ್ಟಿ ಅಷ್ಟೇ. ಆದ್ರೆ ನಾನು ವಿರೋಧ ಮಾಡಿದ್ರೆ ಯಾರು ಇದನ್ನ ಮಾಡ್ತಿದ್ದಾರೋ ನನ್ನನ್ನು ಕೊಂದೇ ಬಿಡ್ತಾರೆ. ಯಾಕೆ ಅಂತಂದ್ರೆ ಇಸ್ಲಾಮಿನ ವಿರೋಧಿ ಅಂತ ನಾನು ಅನ್ಸ್ಕೊಂಡ್ ಬಿಡ್ತೀನಿ. ಒಳಗಿದ್ದು ವಿರೋಧ ಮಾಡೋರ್ನ ಇಸ್ಲಾಂ ಸಹಿಸ್ಕೊಳ್ಳಲ್ಲ ಅಂತ. ಅವಾಗ ನನ್ಗೆ ಅನ್ನಿಸ್ತು ಮಾತಾಡ್ಲೇಬೇಕಾದ ಅಗತ್ಯ ಇದೆ. ಅಕಸ್ಮಾತ್ ನಾವು ಮಾತಾಡ್ಲಿಲ್ಲ ಅಂತಂದ್ರೆ ಇದನ್ನ ತಪ್ಪು ಅಂತ ಹೇಳುವವರು ಯಾರು? ಯಾರಾದ್ರೂ ಒಬ್ರು ಹೇಳ್ಬೇಕಲ್ಲ ಅವ್ರಿಗೆ, ಇದು ನೀವು ಮಾಡ್ತಿರೋ ತಪ್ಪು ಅಂತ. ಇಡೀ ಎಲ್ಲರೂ ಸೇರ್ಕೊಂಡು ದೇಶವನ್ನ ಮುನ್ನಡೆಸಬೇಕೇ ಹೊರತು ನನ್ನ ಮತ ನನ್ನ ಪಂಥ ಅಲ್ಲ. ನಾವೆಲ್ಲರೂ ಸೇರಿ ಒಂದಾಗಬೇಕಾದಂತ ಅಗತ್ಯ ಇದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮ್ಮನ್ನು ನೀವು ಏನಂತ ಕರ್ಕೊಳ್ತೀರಿ? ಸ್ಟಾಂಚ್ ರೈಟಿಸ್ಟ್, ಮೋದಿ ಬೆಂಬಲಿಗರ, ಬಿಜೆಪಿ ಬೆಂಬಲಿಗರ, RSS ನ ಪಾರ್ಟ್ ಆಗಿ ಕೆಲಸ ಮಾಡುವಂತ, ವಾಟ್ ಆರ್ ಯು? ಫಸ್ಟ್ ಆಫ್ ಆಲ್ ನಾನು ಯಾವುದನ್ನ ನನ್ನ ಯಾತಕ್ಕಾದ್ರೂ ಏನಾದ್ರೂ ಹೀಗೆ ಕರ್ಕೊಳ್ಬೇಕು ಅಂತ ನನಗೆ ಒಂದು ಮೌಲ್ಡ್ ಯಾಕೆ ಹಾಕೊಳ್ಬೇಕು ಅಂತ ನಾನು ಯಾವಾಗಲೂ ಅನ್ಕೊಳ್ತಿರ್ತೀನಿ. ನಾನೊಬ್ಬ ಫ್ರೀ ಥಿಂಕರ್. ನನಗೇನು ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೋ, ಯಾರದೇ ಪ್ರಭಾವಕ್ಕೂ ಮರ್ಜಿಗೂ ಒಳಗಾಗದೆ ನನಗೆ ಆಲೋಚನೆ ಮಾಡಬೇಕು ಅಂತ ಅನ್ಸಿದೆ, ನನಗೆ ಹೇಳಬೇಕು ಅನ್ಸಿದೆ ಹೇಳುವಂತ ಒಬ್ಬ ಫ್ರೀ ಥಿಂಕರ್ ಅಂತ ಅನ್ಕೊಳ್ತೀನಿ. ಓಕೆ, ಬಟ್ ನಿಮ್ಮ ಥಿಂಕಿಂಗ್ ಎಲ್ಲವೂ ಬಿಜೆಪಿಯ ಪರವಾಗಿರುತ್ತದೆ, ನರೇಂದ್ರ ಮೋದಿಯ ಪರವಾಗಿರುತ್ತದೆ. ಮೇ ಬಿ ಆ ಥರದ ಅನಿಸಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ಏನು ವಿಷಯ ಅಂತಂದ್ರೆ, ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಪ್ರವಾಹ ಪೀಡಿತರಿಗೆ ಹಣ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಿದಾಗ ಅಥವಾ ಸ್ವಲ್ಪ ಸಮಯ ಆದಾಗ ಇಡೀ ರಾಜ್ಯದಲ್ಲಿ ಯಾರೂ ಮಾತಾಡಿರಲಿಲ್ಲ. ಮಾತಾಡಿದ್ದು ಅರಣ್ಯರೋಧನವಾಗಿತ್ತು. ಆಗಲೂ ಹೂಗೆಬ್ಬಿಸಿದ್ದು ನಾನೇ. ಇವತ್ತಿಗೂ ಆರೋಪ ಇದೆ. ಯಾರು ನರೇಂದ್ರ ಮೋದಿಯ ಸ್ಟಾಂಚ್ ಸಪೋರ್ಟರ್ಸ್ ಅನ್ಕೊಳ್ತಾರೋ ಅವತ್ತಿನ ದಿನದಲ್ಲಿ ಭಾರಿ ದೊಡ್ಡ ವಿವಾದವನ್ನಾಗಿ ನನ್ನ ವಿರುದ್ಧ ಮಾಡಿದ್ರು. ಸ್ವತಃ ಪ್ರತಾಪ್ ಸಿಂಹ ಅವರು ನನ್ನ ಮಿತ್ರ ಅಂತ ಕರೀತಾರೆ. ಪ್ರತಾಪ್ ಸಿಂಹ ನರೇಂದ್ರ ಮೋದಿಯಿಂದಾಗಲೇ ದೊಡ್ಡವರಾದವರು ಚಕ್ರವರ್ತಿ, ಈಗ ನರೇಂದ್ರ ಮೋದಿಯನ್ನೇ ಬೈತಾರೆ ಅಂತ ಹೇಳಿದ್ರು. ನಾನು ಅದನ್ನು ಕೂಡ ಪದಕವಾಗಿ ಸ್ವೀಕಾರ ಮಾಡಿದೆ. ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ಆಗಬೇಕಾಗಿರೋದು ಸಮಾಜದ ಒಳಿತು. ಅದು ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇರೋದ್ರಿಂದ ಅವ್ರ ಜೊತೆಗೆ ನಿಂತಿರೋದು. ನಾಳೆ ನರೇಂದ್ರ ಮೋದಿ ಅವರನ್ನು ಮಾಡ್ತಾ ಇಲ್ಲ ಅಂತ ಆದ್ರೆ ಡೆಫಿನೆಟ್ಲಿ ಅವ್ರ ಜೊತೆ ಇಲ್ಲ ಅಂತ. ಇಟ್ಸ್ ವೆರಿ ಸಿಂಪಲ್, ಆಸ್ ಸಿಂಪಲ್ ಆಸ್ ದಟ್ ಅಂತ ನನಗೆ ಅನ್ಸುತ್ತೆ.